ಮಾವದಿರು ಮೊದಲಾದ ದಿಕ್ಪಾಲಾವಳಿಗೆ ನಮಿಸಿದೆನು. ಮಾವದಿರು ಮೊದಲಾದ ದಿಕ್ಪಾಲಾವಳಿಗೆ ನಮಿಸಿದೆನು. ನೈದಿಲ ತಾವರೆಯ ಮಿತ್ರರಿಗೆ ಮಂಡೆಯೊಳಿಟ್ಟೆ ನಂಜುಳಿಯ. ಕಾವುದೆನ್ನನು ಹೆಂಗುಸಲ್ಲ, ಕಾವುದೆನ್ನನು ಹೆಂಗುಸಲ್ಲ. ಹಾವು ಹಲಬರ ನಡುವೆ ಸಾಯದು ದೇವರಿಗೆ ದೂರ ಇದಲೆಂದು ಒರಲಿದಳು ಲಲಿತಾಂಗಿ. ಇವರಾದ್ಮೇಲೆ ಮಾವದೇವ್ ಮೊದಲಾದ ದಿಕ್ಪಾಲಕರಲ್ಲಿ ಇಂದ್ರ ಮೊದಲನೇವನು. ಇಂದ್ರ, ಅಗ್ನಿ, ಯಮ ಮೊದಲಾದ ಅಷ್ಟದಿಕ್ಪಾಲಕರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ನೀವಾದರೂ ನನ್ನ ಸೆರಗನ್ನ ಬಿಡಿಸಿ ಅಂತ ಹೇಳಿ ನೈದಿಲ ತಾವರೆಯ ಮಿತ್ರರಿಗೆ, ಚಂದ್ರ ಮತ್ತು ಸೂರ್ಯ ಇವರು ದೇವತೆಗಳು, ಆ ಚಂದ್ರ ಸೂರ್ಯರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಪಂಚಭೂತಗಳಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ದಾಳೆ. ಒಬ್ಳು ಹೆಂಗಸನ ಮಾನ ಉಳಿಸ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ನನ್ನ ಮಾನ ಉಳಿಸಿ, ನನ್ನ ಸೆರಗನ್ನು ಬಿಡಿಸಿ. ಹಾವು ಹಲವರ ನಡುವೆ ಸಾಯದು, ಇದೊಂದು ಗಾದೆನೇ ಇದೆ. ಹಾವು 10 ಜನರ ನಡುವೆ ಬಂದ ಹಾವು ಅದು ಬದುಕಿಬಿಡುತ್ತೆ. ಯಾಕೆ ಬದುಕುತ್ತೆ ಅಂದ್ರೆ ದುಷ್ಟ ಪ್ರಾಣಿ. ಹೌದು, ಒಬ್ಬನೇ ಏನಾರು ಇದ್ರೆ ಹೊಡೆದು ಬಿಡ್ತಿದ್ದ ಅವ. 10 ಜನ ಇದ್ದ, ನಾ ಯಾಕೆ ಹೊಡಿಲಿ, ಅವ್ರು ಹೊಡ್ಕೊಳ್ಳಿ ಇವ್ರು ಹೊಡ್ಕೊಳ್ಳಿ ಅಂತ ಎಲ್ಲರೂ ಬಿಟ್ಬಿಡ್ತಾರೆ. ಹಾವು ಬದುಕೋಗುತ್ತೆ. ಹಾಗೆ ಹಲವರ ನಡುವೆ ದುಷ್ಟ ಪ್ರಾಣಿಯಾದ ಹಾವು ಕೂಡ ಬದುಕುತ್ತೆ ಅಂತಂದ್ಮೇಲೆ ಇಲ್ಲಿ ಹಲವರು, ಎಷ್ಟು ಹಲವರು ಇದ್ದಾರೆ, ಎಲ್ಲ ಜೀವಿದ್ರೇಣ ಇಲ್ಲಿ ಎಷ್ಟು ಜನ ಇದ್ದಾರೆ. ಯಾರಿದ್ರು ಏನು ಕೂಡ ನನ್ನ ಮಾನ ಉಳಿಸೋದಿಲ್ವಲ್ಲ ಅಂತ ಆ ದೇವಿ ಪ್ರಾರ್ಥನೆ ಮಾಡೋಣ. ವಿದುರನಿಗೆ ಸಹಿಸೋಕಾಗ್ಲಿಲ್ಲ, ಹತ್ತು ಬಿಟ್ಟ ಅವ. ನಾನೇ ಇಷ್ಟಕ್ಕೆಲ್ಲ ಕಾರಣನಾರೆ, ಬೇಡ ಅಂದಿದ್ರೆ ಅವ್ರು ಬರ್ತಿರ್ಲಿಲ್ಲ. ವಿದುರನ ಮಾತಿನಂತೆ ಬರ್ತಾ ಇರ್ಲಿಲ್ಲ. ಇವು ಹೇಳಲಿಲ್ಲ, ನಾನೇ ಕರ್ಕೊಂಬಂದಲ್ಲ ಅಂತ ಬಹಳ ಸಂಕಟವಾಗಿಬಿಟ್ಟು ಬಾಯ ಬಿಡಲೇಕೆ ಅಕಟ ಬಳನಿದೆ ತಾಯೇ. ಕೈದೋರಿಸರು ನಿಂದಯ ರಾಯರೈವರು, ಕೆಲ ಬಲದ ಜನರೇನ ಮಾಡುವರು. ನ್ಯಾಯ ನಿನ್ನದು ದೈವದೊಲುಮೆಯದಾಯ ತಪ್ಪಿತು. ನ್ಯಾಯ ನಿನ್ನದು ದೈವದೊಲುಮೆಯದಾಯ ತಪ್ಪಿತು. ಬರಿದ ಧೈರ್ಯದ ಬೀಯ ಮಾಡದಿರೆಂದು ನುಡಿದನು ವಿದುರನಂಗನೆಗೆ. ಅಮ್ಮ, ಯಾಕೆ ಸುಮ್ಮನೆ ಬಾಯಿ ಬಿಟ್ಟು ಅಳ್ತಾ ಇದೀಯಮ್ಮ? ಯಾಕಮ್ಮ ದಣಿತಾ ಇದೀಯ? ನಿಮ್ಮ 5 ಜನ ರಾಯರು ಅವರು ಮನಸ್ಸು ಮಾಡ್ತಾ ಇಲ್ಲ. ಅವರು ಮನಸ್ಸು ಮಾಡಿದ್ರೆ ತೊಂದರೆ ಇರಲಿಲ್ಲ. ಅವರು ಮನಸ್ಸು ಮಾಡ್ತಾ ಇಲ್ಲ. ನಿಮ್ಮ ರಾಯರು 5 ಇದ್ದು ಕೂಡ ಮೌನ ವಹಿಸಿದ್ದಾರೆ. ಆದ್ರಿಂದ ಈ ಬಾಕಿಯವರು ಏನ್ ಮಾಡ್ತಾರಮ್ಮ? ಅಮ್ಮ, ಯಾಕಮ್ಮ ಬಳಲ್ತೀಯ? ಯಾಕಮ್ಮ ಅಳ್ತೀಯ? ಬೇಡಮ್ಮ, ಧೈರ್ಯ ಗಡಬೇಡ ತಾಯಿ. ಆ ಭಗವಂತ ಇದ್ದಾನೆ, ನಿನ್ನ ಮಾನ ಸಂರಕ್ಷಣೆ ಮಾಡ್ತಾನೆ ತಾಯಿ. ಯಾರನ್ನೂ ಕುರಿತು ಹಲವು ಬೇಡ. ನಿನ್ನ ಪತಿಗಳೇ ಉದಾಸೀನ ಮಾಡಿದ್ಮೇಲೆ ಯಾರೇನ್ ಮಾಡೋಕ್ಕಾಗತ್ತೆ ಅಂತ ವಿದುರ ಸಂಕಟ ಪಡ್ತಾ ಹೇಳಿದಾಗ ದುರ್ಯೋಧನ ಸೊಕ್ಕಿನಿಂದ ಎಲೆಗೆ ನಿನ್ನವರೇನ ಮಾಡುವರು. ಒಲೆಯೊಳಡಗಿದ ಕೆಂಡವು ಇವರಗ್ಗಳಿಗೆ ನಂದಿದುದೆನುದ ಮುಂಜರಗೆತ್ತಿ ಮಾನಿನಿಗೆ. ಖಳನು ತೊಡೆಗಳ ತೋರಿಸಿದುಡೆ ಅತಿ ಮುಳಿದು ಕೊಟ್ಟಳು ಶಾಪವನು. ನಿನ್ನಳಿವು ತೊಡೆಯಲಿ ಮುಗಿಬುದೆಂದಳು ಮುಗುದೆ ಖಾದಿಯಲಿ. ನಿಮ್ಮವ್ರು ಏನೇ ಮಾಡ್ತಾರೆ, ಒಲೆಯಲ್ಲಿ ಅಡಗಿರ್ತಕ್ಕಂಥ ಕೆಂಡ ಏನೂ ಮಾಡೋ ಹಾಗಿಲ್ಲ. ನೋಡು, ಈ ಕಡೆ ನನ್ನ ಕಡೆ ನೋಡು ಅಂತ ಎಡ ತೊಡೆಯ ವಸ್ತ್ರವನ್ನು ಹಿಂದಕ್ಕೆ ಮಾಡಿ ತೊಡೆ ತೋರಿಸ್ಕೊಂಡು ತೊಡೆ ತಟ್ಕೊಂಡ. ಥೂ, ಆ ತೊಡೆ ಮುರಿದು ನಿನಗೆ ಮರಣ ಉಂಟಾಗಲಿ ಅಂತ ಆ ಕೂಡ್ಲೇನೆ ಥೂ ಅಂತ ಶಾಪ ಕೊಟ್ಲು. ಆ ತೊಡೆ ತೋರಿಸಿದೆಯಲ್ಲ, ಆ ತೊಡೆ ಮುರಿದು ನಿನಗೆ ಅಳಿವು ನಾಶ ಉಂಟಾಗಲಿ ಅಂತ ಶಾಪ ಕೊಟ್ಟಿದ್ದಾಳೆ. ಕಡಲ ತೆರೆಗಳ ತರುಬಿ ತುಡುಕುವ ವರಬನಂದದಿ ಮೇಘ ಪಟಲವ ನೊಡೆದು ಸೂಸುವ ಸಿಡಿಲಿನಂದದಿ ಸಭೆಯೊಳರ ಹಾಯ್ದು ಕುಡಿ ಕುಠಾರ ನರಕುತವನು ತಡೆಗಡಿಸು ಯೋಧನನೂರುಗಳನ್ನು ಇಮ್ಮಡಿಸಿ ಮುನಿಯಲಿ ಧರ್ಮಸುತನು ಎನ್ನುದೆದ್ದನ ಭೀಮ. ಭೀಮನಿಗೆ ತಡೆಯೋಕ್ಕಾಗಲಿಲ್ಲ. ಸಮುದ್ರದ ತೆರೆಗಳನ್ನೆಲ್ಲ ಹಿಂದಕ್ಕೆ ದೂಡಿ ಆ ಬಡವಾಗ್ನಿ
ಎದ್ದು ಬರುವಂತೇನೆ, ಮೋಡದ ಮಧ್ಯದಿಂದ ಸಿಡಿಲು ಎರಗುವಂತೇನೆ ಎದ್ದು ಬಂದ ಭೀಮಸೇನ. ಕುಡಿ ಕುಠಾರನ ರಕುತವನು, ಆ ದುಶ್ಯಾಸನ ರಕ್ತವನ್ನ ಹೀರೋ ದುರ್ಯೋಧನ ತೊಡೆ ತೋರಿಸ್ತೀಯ, ಪತಿವ್ರತಿಗೆ ತೊಡೆ ಮುರಿತೇನೆ ಕಣೋ, ತೊಡೆ ಮುರಿದು ಹೋಗಲಿ ಅಂತ ಹೇಳಿ ಈಗಲೇ ಮಾಡಿಬಿಡ್ತೇನೆ, ದುಶ್ಯಾಸನ ರಕ್ತ ಹೀರ್ತೇನೆ, ದುರ್ಯೋಧನ ತೊಡೆ ಮುರಿತೇನೆ. ಧರ್ಮರಾಜ ಅಣ್ಣ ಕೋಪ ಬರುತ್ತೆ, ಇನ್ನಷ್ಟು ಬರ್ಲಿ, ಈಗಷ್ಟು ಬಂದಿದೆಯಲ್ಲ ಇಮ್ಮಡಿ ಕೋಪ ಕೊಡ್ಲಿ ಧರ್ಮರಾಜ, ನೋಡೇ ಬಿಡ್ತೀನಿ ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟ. ಆಗ ಎಲ್ಲ ಗಡಗಡ ಗಡಗಡ ನಡುಗಿಬಿಟ್ರು. ಏನಾಗುತ್ತೋ ಏನೋ, ಭೀಮ ಧರ್ಮರಾಜನ ಒಂದು ಆಜ್ಞೆಗೆ ಒಳಪಟ್ಟಿದ್ರೆ ಭಯ ಇಲ್ಲ, ಇಮ್ಮಡಿಸಿ ಮುನಿಯಲ್ಲಿ ಧರ್ಮರಾಜ ನೋಡೇ ಬಿಡ್ತೇನೆ ಅಂತ ಯಾವಾಗ ಬಂದೋ ಸಭೆಯಲ್ಲಿ ಇರ್ತಕ್ಕವರೆಲ್ಲ ಗಡಗಡ ನಡುತ್ತಾ ಇದ್ದಾರೆ. ಏನು ಈ ನಮ್ಮ ಕಡೆ ಬಂದ್ರೆ ನಮ್ಗತಿ ಏನು ಅಂತ ಎಲ್ಲ ಹೆದರ್ತಾ ಇದ್ದಾರೆ. ಒಡೆಯನೈತರಲಿ ಕ್ಷುದೋಟದ ಬಡನರಿಗಳೋಡುವವೋಲ್ ಈಕೆಯ ಹಿಡಿದೆಳವ ಖಳಕಾಯ್ದನ ಕೌರವನ ಹೊರೆಗಾಗಿ. ತೋಟಕ್ಕೆ ಈ ಕಂಕಣರಿಗಳಿದೆಯಲ್ಲ, ಇದು ನುಗ್ಗಿ ಕಬ್ಬೆಲ್ಲ ಹಾಳು ಮಾಡುತ್ತೆ. ಆ ಒಡೆಯ ಏನಾದ್ರು ದೊಣ್ಣೆ ತಗೊಂಡು ಬಂದ್ರ ಅಂದ್ರೆ ಒಂದು ಇರಲ್ಲ, ಅಲ್ಲಿ ಎಲ್ಲ ಓಡೋಗುತ್ತಲ್ಲ. ಯಾವಾಗ ಭೀಮ ಕುಡಿಯ ರಕ್ತನ ಅಂತ ಎದ್ದು ಬಿಟ್ನೋ, ದುಶ್ಯಾಸನ ಓಡೋಗಿ ದುರ್ಯೋಧನ ಹಿಂದೆ ಅಡ್ಕೊಂಡ್ಬಿಟ್ಟ. ಏನ್ ನಡುಗಿಬಿಟ್ಟ, ಏನ್ ಎಲ್ಲ ನಡುಗ್ತಾ ಇದ್ದಾರೆ, ಇವು ಹೋಗ್ಬಿಟ್ಟ. ಅದಕ್ಕೆ ದೃಷ್ಟಾಂತ ಒಡೆಯ ಬಂದಾಗ ಕಂಕಣರಿಗಳು ಕಬ್ಬಿನ ತೋಟದಿಂದ ಓಡೋಗುವಾಗ ಹೋಗ್ಬಿಟ್ಟ ಹೆದರ್ಕೊಂಡು ಅಂತ. ನುಡಿ ತರುಣಿ ತನ್ನಾಣೆ ಭೀತಿಯ ಬಿಡಿಸಿದೆನಲ, ರಾಯನಜ್ಞೆಯ ತಡಿ ಕವಲೆ ನುಗ್ಗಾಯ್ತು ಹೋಗಿನ್ ಎಂದನ ಭೀಮ. ಬಹಳ ಸಂತೋಷ ಆಗಿದೆ. ಆಗ ಹತ್ರಕ್ಕೆ ಬಂದು ಹೇಳ್ತಾ ಇದ್ದಾನೆ, ದ್ರೌಪದಿ ಈಗ ಹೆದರ್ಬೇಡ, ಹೇಳು, ಈಗ ಸಂತೋಷವಾಯ್ತೆ ಹೇಳು ಅಂತ ಹೇಳಿ ಅವಳ ಆ ಮುಡಿಯನ್ನ ತಡವರಿಸ್ತಾ ಇದ್ದಾನೆ. ಪುರಿವ ಕೋಪಾಗ್ನಿಯಲಿ ಕರ್ಣನ ಶಿರದ ಭಾಂಡದಲ್ಲಿ ಇವನ ನೊರೆ ನೆತ್ತರಿನಲ್ಲಿ ಇವನಗ್ರಜನ ಕೊಬ್ಬಿದ ನೆನನ ಕೊಯ್ದು ದುರುಳ ಶಕುನಿಯ ಕಾಲಿಜದೊಳೊಡೆ ಬೆರೆಸಿ ಕುದಿಸಿ ಮಹೋಗ್ರಭೂತದ ನೆರವಿ ಗುಣಲಿಕ್ಕುವೆನು ಸರಿ ಕೇಳೆಂದನ ಭೀಮ. ಕೋಪದಿಂದ ಭೀಮ ಹೇಳ್ತಾ ಇದ್ದಾನೆ, ಮೊದಲು ಈ ಎಲ್ಲಕ್ಕೂ ಕಾರಣ ಈ ಕರ್ಣನ ತಲೆ ಕತ್ತರಿಸಿಬಿಟ್ಟು ಅದೇ ಪಾತ್ರೆ, ಕರ್ಣನ ತಲೆಯೇನೆ ಪಾತ್ರೆ, ಆ ಪಾತ್ರೆಯಲ್ಲಿ ಈ ದುಶ್ಯಾಸನನ್ನು ಸಿಗಿದು ಅವನ ರಕ್ತನ ತುಂಬಿಬಿಟ್ಟು ಈ ದುರ್ಯೋಧನನ್ನ ಕೊಚ್ಚಿ ಮಾಂಸದ ತುಂಡನ್ನ ಅದರೊಳಗೆ ಹಾಕಿ ಈ ಶಕುನಿಯ ಪಿತ್ತವನ್ನ ಅದಕ್ಕೆ ತುಂಬಿ ಕೋಪವಿರ್ತಕ್ಕಂಥ ಬೆಂಕಿಲಿ ಅದನ್ನ ಬೇಯಿಸಿ ಅಡಿಗೆ ಮಾಡಿ ಭೂತ ಪ್ರೇತ ಪಿಶಾಚಿ ಅವುಗಳಿಗೆಲ್ಲ ಹಾಕಿ ಸಂತೋಷ ಪಡಿಸ್ತೇನೆ ಅಂತ ಭೀಮಸೇನ ಕೂಗ್ತಾ ಇದ್ದಾನೆ. ನೋಡಿ, ಎಲ್ಲರನ್ನೂ ತಗೊಂಡ್ಬಿಟ್ಟ, ಎಲ್ಲರನ್ನೂ ಕಡಿತೇನೆ ಅಂತ ಅರ್ಥ. ಅದನ್ನ ಕವಿ ಚಮತ್ಕಾರವಾಗಿ ರೂಪಕದಿಂದ ಚಿತ್ರಿಸಿದ್ದಾನೆ. ಒಂದು ಕುದಿಸೋದಕ್ಕೆ ಒಂದು ಪಾತ್ರೆ ಬೇಕು, ಅದಕ್ಕೆ ಪಾತ್ರೆ ಕರ್ಣನ ತಲೆ, ಆ ನೀರು ರಕ್ತ ದುಶ್ಯಾಸನ ರಕ್ತ, ಅದರೊಳಗೆ ಹುಳಿಗೆ ಹೋಳು ಬೇಕಲ್ಲ. ಹೋಳು ಯಾವುದಪ್ಪ ಅಂದ್ರೆ ಈ ದುರ್ಯೋಧನ ಮಾಂಸದ ತುಂಡುಗಳು ಹೋಳು, ಇದು ಒಗ್ಗರಣೆಗೆ ಈ ಶಕುನಿಯ ಪಿತ್ತ ಸೇರಿಸಿ ಅಡಿಗೆಗೆ ಅಗ್ನಿ ಬೇಕಲ್ಲ. ಯಾವ ಅಗ್ನಿ? ಕ್ರೋಧಾಗ್ನಿ, ಕೋಪಾಗ್ನಿಯಲ್ಲಿ ಅದನ್ನು ಕುದಿಸಿ ಅದಕ್ಕೆ ತಂದು ಬೇಯಿಸಿ ಭೂತ ಪ್ರೇತಗಳಿಗೆ ಇಟ್ಟು ತೃಪ್ತಿ ಪಡಿಸ್ತೇನೆ ಅಂತ ಹೇಳಿ ಭೀಮಸೇನ ಹೇಳ್ತಾ ಇದ್ದಾನೆ. ಇವಳ ಮುಡಿಯನ್ನ ತಡವರಿಸ್ತಾ ಇದ್ದಾನೆ. ಇವಳಿಗೆ ಮಹಾ ಸಂತೋಷವಾಗಿಬಿಟ್ಟಿದೆ, ಆನಂದ ಬಾಷ್ಪ ಹಿಡಿತಾ ಇದೆ. ಇಳಿದನರ್ಜುನನ ಸಭಾ ಮಂಟಲದ ವೇದಿಯನು ಅಹಗ ಧರ್ಮಜನುಳಿವನೆ ನುಡಿಯಡಗಿದರೆ ಸಿಗುರೇಲ್ಗು ಸದ್ಗುಣಗೆ ಕಳವಳದ ಕಾಹುರದ ಕಾಲುವೆಗೊಳಗುಗೊಡದಿರು ಕಳವಳದ ಕಾಹುರದ ಕಾಲುವೆಗೊಳಗುಗೊಡದಿರು ಭೀಮ ರಿಪುಗಳ ಹಿಳಿಬಡಿದು ಹೊತ್ತಲ್ಲೆನುತ ಹಿಡಿದನು ವೃಕೋದರನ. ಸಭಾಮಂಡಲದಿಂದ ಇಳಿದು ಭೀಮನ ಸಮೀಪಕ್ಕೆ ಬಂದು ಒಂದೇ ಮಾತು ಹೇಳ್ತಾ ಇದ್ದಾನೆ. ಭೀಮ, ನೀನೇನಾರು ಮುಂದುವರೆದು ಬಿಟ್ರೆ ಧರ್ಮರಾಜ ಉಳಿಯೋದೇ ಇಲ್ಲ. ನಮಗೆ ಧರ್ಮರಾಜ ಪಿತೃಸ್ವರೂಪ, ಧರ್ಮರಾಜ ಉಳಿತಾನೆಯೇ. ನೀನು ಈ ರೀತಿ ಆಕ್ರಮಣ ಮಾಡಿಬಿಟ್ರೆ, ಇದು ಅಲ್ಲದೇನೆ ನಮ್ಮ ಮಾತು ಸುಳ್ಳಾಗಿಬಿಟ್ರೆ ನಮ್ಮ ಸದ್ಗುಣಗಳೆಲ್ಲವೂ ಕೂಡ ಸಿಗದೆ ಎದ್ದು ನಾಶವಾಗಿ ಬಿಡುತ್ತೆ. ಆದ್ದರಿಂದ ಈಗ ಅವರದ್ದು ಕಾಲ ಏನ್ ಬೇಕಾದ್ರೂ ಅವರು ಮಾಡ್ಕೊಳ್ಳಿ, ನೀನು ಕೋಪಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳಿ ಅರ್ಜುನ ಭೀಮನ್ನ
ತಡೆದು ಬಿಟ್ಟ, ಭೀಮನ್ನು ಹಿಡ್ಕೊಂಡ್ಬಿಟ್ಟ. ಭೀಮ ನುಗ್ತಾ ಇದ್ದಾನೆ ಅಂತ ಭೀಮನ್ನ ಹಿಡಿದು ಈಗ ಕೋಪಕ್ಕೆ ಅವಕಾಶ ಇಲ್ಲ, ಕ್ಷಮಿಸು, ಈ ಸೈರಣೆ ತಗೋ ಅಂತ ಹೇಳೋಣ. ಮಾಡಲದು ಕೌರವರ ನೂರ್ವರ ಗೋಣಬನ ಕಾಳಗದೊಳೆನ್ನಯ ಕೇಣಿ ತನ್ನಯ ಗದೆಗೆ ದುರ್ಯೋಧನನ ತೊಡೆಗಳಿಗೆ ವಾಣಿಯವು ದುಶ್ಯಾಸನನ ತನಿ ಶೋಣಿತವ ತಾ ಕುಡಿಯದಿರ ನಿಲ್ಲಾನೆ ಸೈರನಗಿದುವೆ ಫಲವೆಂದು ಒದರಿದನು ಭೀಮ. ಆಗಲಿ, ನೀನು ಸೈರಣೆ ಮಾಡು ಅಂತಂದ್ರೆ ಸಹಿಸ್ಕೊಂಡ್ಬಿಡ್ತೇನೆ. ಈಗ ಸಹಿಸ್ಕೊಂಡ್ಬಿಟ್ಟಿದ್ದೇನೆ. ಸೈರಣಿಗೆ ಮುಂದಿನ ಫಲ ಏನು ಅಂತಂದ್ರೆ, ಮುಂದೆ ನಡೆಯತಕ್ಕಂಥ ಯುದ್ಧದಲ್ಲಿ ಆ 100 ಜನ ಕೌರವರ ತಲೆ ಎಂಬತಕ್ಕಂಥ ಆ ಅರಣ್ಯ ಇದೆಯಲ್ಲ, ಅದು ನನ್ನ ಗುತ್ತಿಗೆ ಅಂದ. ಗುತ್ತಿಗೆ ಮಾಡ್ಕೊಳ್ತೀವಿ ಅಂತ ಹೇಳೋದಿಲ್ವೇ? ಆ ವರ್ಷದ ಫಸಲನ್ನ ಗುತ್ತಿಗೆ ಮಾಡ್ಕೊಳ್ಳೋದಿಲ್ವೇ? ಅದಕ್ಕೆ ಗುತ್ತಿಗೆ ಎಂದ. ಇದು ರೂಪಕದಿಂದ ಹೇಳತಕ್ಕಂಥ ಚಮತ್ಕಾರ. ಕೌರವರ 100 ತಲೆ ನನಗೆ ಗುತ್ತಿಗೆ ಮುಂದಿನ ಯುದ್ಧದಲ್ಲಿ ಅಂತ. ಗುತ್ತಿಗೆ ನಾ ಹಿಡಿದ ಮೇಲೆ ಇನ್ಯಾರು ಅಲ್ಲಿ ಬರೋ ಹಾಗಿಲ್ವೋ? ಹಾಗೇನೆ ಈ ದುರ್ಯೋಧನನ ತೊಡೆಗಳಿಗೂ ನನ್ನ ಗದೆಗೂ ವ್ಯಾಪಾರ. ದುಶ್ಯಾಸನನ ರಕ್ತವನ್ನ ಹೀರದೆ ಇದ್ರೆ ನಿನ್ನಾಣೆ. ಅರ್ಜುನ ಮೇಲೆ ಆಣೆ ಹಾಕ್ಬಿಟ್ಟ, ದುಶ್ಯಾಸನನ ರಕ್ತವನ್ನ ಕುಡಿಯದೆ ಇದ್ರೆ ನಿನ್ನಾಣೆ. ಈಗ ಸಹಿಸಿದ್ದಕ್ಕೆ ಅದೇ ಫಲ ಅಂತ ಹೇಳಿ ಆಗ ಭೀಮ ಪ್ರತಿಜ್ಞೆ ಮಾಡ್ತಾನೆ. ಧರಣಿ ಜಲಪಾವಕ ಸಮೀರಾದ್ಯರುಗಳಿರ ಅರಿತಿರಿ ಶಕ್ರ ನೈಋತ ವರುಣ ವಾಯು ಕುಬೇರ ಯಮರೆಂಬಖಿಲ ದಿಗಧಿಪರು ಬರೆದುಕೊಂಡಿರಿ ಭಾಷೆಯನು ಸುರನರ ಫಣಿವ್ರಜವೆಂಬ ಭೀಮನ ಧರಧುರದ ದಟ್ಟಣೆಗೆ ಧೃತಿಗೆಟ್ಟುದು ಕುರುಸ್ತೋಮ. ಆಗ ದೇವತೆಗಳನ್ನು ಉದ್ದೇಶಿಸಿಬಿಟ್ಟು ಹೇಳ್ತಾ ಇದ್ದಾನೆ, ಪಂಚಭೂತಗಳೇ ಬರೆದಿಟ್ಕೊಳ್ಳಿ, ನಾನು ಮಾತಿಗೆ ತಪ್ಪೋದಿಲ್ಲ. ಈ ಭೀಮನ ಮಾತನ್ನ ನೀವೆಲ್ಲ ಬರೆದಿಟ್ಕೊಳ್ಳಿ ಅಂತ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಪಂಚಭೂತಗಳೇ ಮತ್ತೂನು ಇಂದ್ರನೇ ಮೊದಲಾಗಿರ್ತಕ್ಕಂಥ ಅಷ್ಟದಿಕ್ಪಾಲಕರೇ ನನ್ನ ಭಾಷೆಯನ್ನ ಬರೆದು ಇಟ್ಕೊಳ್ಳಿ. ಶೂರ, ನರ, ಫಣಿವು ರಜವೇ ಅಂತ ಹೇಳ್ತಾ ಇದ್ದಾನೆ. 3 ಲೋಕದವರು ಅಂತ. ದೇವತೆಗಳು ಭೂಲೋಕದವರು, ಫಣಿ ಅಂದ್ರೆ ಪಾತಾಳ ಲೋಕ. ಈ 3 ಲೋಕದ ಸುರ, ನರ, ನಾಗರೇ ಈ ಭೀಮನ ಭಾಷೆ ಎಂದೂ ಕೂಡ ನಾನು ಇದಕ್ಕೆ ತಪ್ಪೋದೇ ಇಲ್ಲ ಅಂತ ಹೇಳಿ ಭೀಮಸೇನ ಪ್ರತಿಜ್ಞೆ ಮಾಡತಕ್ಕಂತಹ ಕಾಲದಲ್ಲಿ ಎಲ್ಲ ನಡಿಗೆ ಬಿಟ್ರಂತೆ. ಪರಸಿರೈ ಭಾಷೆಯನು ದೇವಾಸುರರ ಸಾಕ್ಷಿಯಲಾಯಿತು. ಕರ್ಣನ ಕೊರಳಿಗೆನ್ನಯ ಬಾಣ ಉಂಗುರ ಉಡಿಕೆಯಿಂದಿನಲಿ ಸುರನರೋರಗರರಿದಿರೆಂದಬ್ಬರಿಸಿದನು ಕಲಿಪಾರ್ಥ. ಶಕುನಿಯ ಶಿರಕ್ಕೆ ಕೊಟ್ಟೆನು ಸಂಚಕಾರವನೆಂದ ಸಹದೇವ. ನನ್ನ ಪ್ರತಿಜ್ಞೆಯನ್ನು ಕೂಡ ಎಲ್ಲಾ ದೇವತೆಗಳು ಬರೆದಿಟ್ಕೋಬೇಕು. ಮುಂದೆ ನಡೆಯತಕ್ಕ ಯುದ್ಧದಲ್ಲಿ ಈ ಕರ್ಣನ ಕತ್ತಿಗೂ ನನ್ನ ಬಾಣಕ್ಕೂ ಉಂಗುರ ಉಡಿಕೆ ಕುಡಾವಳಿ ಅಂತ. ಕುಡಾವಳಿ ಅಂತಂದ್ರೆ ಎಂತ ಪುನರ್ಮದುವೆ ಅಂತ ಹೇಳ್ತಾರಲ್ಲ, ಅದು ಆ ಮದುವೆಗೆ ಕುಡಾವಳಿ ಅಂತ, ಸೀರುಡಿಕೆ ಅಂತಾರೆ, ಅದು ಹೇಳ್ತಾರೆ, ಕುಡಾವಳಿ ಅಂತಾರೆ. ನನ್ನ ಬಾಣಗಳಿಗೂ ಕರ್ಣನ ತಲೆಗೂ ಕುಡಾವಳಿ ಅಂತ ಇವನು ಅರ್ಜುನ ಹೇಳ್ತಾ ಇದ್ದಾನೆ. ಇದನ್ನು ನೀವು ಸುರನರೋರ್ಗರೇ ಬರೆದಿಟ್ಕೊಳ್ರಿ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಆಗ ಈ ಸಹದೇವ ಹೇಳ್ದ, ಇಷ್ಟಕ್ಕೆಲ್ಲ ಕಾರಣ ಪಗಡೆ ಆಡಿದ್ದೇ ಕಾರಣ, ಆ ಶಕುನಿಯ ಕಾರಣ. ಆದ್ದರಿಂದ ಶಕುನಿಯ ಆ ತಲೆಗೆ ಸಂಚಕಾರವ ಕೊಟ್ಟೆನು ಅಂತ. ಇದು ಸ್ವಾರಸ್ಯ. ಈ ಮಾತು ಹಳ್ಳಿಯವರಿಗೆ ಗೊತ್ತಾಗತ್ತೆ, ಈ ನಾಗರಿಕರಿಗೆ ಗೊತ್ತಾಗೋಲ್ಲ. ವ್ಯಾಪಾರ ಮಾಡ್ತಾರೆ ಹಳ್ಳಿಲಿ, ಎತ್ತೋ ಹಸುನೋ ಗಾಡಿನೋ ವ್ಯಾಪಾರ ಮಾಡ್ತಾರೆ. ಅವಾಗ ಒಂದು ಸ್ವಲ್ಪ ದುಡ್ಡು ತೊಗೊಂಡು ಹೋಗಿರ್ತಾರೆ, ಪೂರ ದುಡ್ಡು ತೊಗೊಂಡು ಹೋಗಿರೋಲ್ಲ. ಅವಾಗ ಅಲ್ಲಿ 4 ಜನರನ್ನು ಕೂರಿಸ್ಕೊಂಡ್ಬಿಟ್ಟು, ಸ್ವಾಮಿ ವ್ಯಾಪಾರ ನಿಂತೋಯ್ತು, ಸಂಸ್ಕಾರ ಕೊಡ್ತೀನಿ ಅಂತ ಒಂದು 200-300 ಮಾಡ್ಕೊಂಡಿರ್ತಾನೆ ಅದನ್ನ ವ್ಯಾಪಾರನ. ಕೈಯಲ್ಲಿ 20-30 ಇದ್ರೆ ಇದು ಸಂಸ್ಕಾರ ಅಂತ, ಸಂಸ್ಕಾರ ಚಂಚಕಾರ ಅಂತ ಅದು ಕೊಟ್ಬಿಡ್ತಾನೆ. ಅದು ಕೊಟ್ಬಿಟ್ಟು ಇಷ್ಟು ದಿವಸದಲ್ಲಿ ಬಂದು ಬಾಕಿ ದುಡ್ಡು ಕೊಟ್ಟು ನಾನು ಆ ಗಾಡಿನೋ ಎತ್ತನೋ ಹೊಡ್ಕೊಂಡು ಹೋಗ್ತೀನಿ ಅಂತ. ಇದು ವ್ಯಾಪಾರ ನಿರ್ಧಾರವಾದ್ದು. ಅವಾಗ 1000 ರೂಪಾಯಿ ಕೊಡ್ತೇನೆ ಅಂದ್ರೆ ಅವ್ನು ಕೊಡ್ಕೊಡುದು, ಕೊಡೋ ಹಾಗೂ ಇಲ್ಲ. ಸಂಸ್ಕಾರ ತಗೊಂಬಿಟ್ಟ ಮೇಲೆ ಕೊಡೋ ಹಾಗಿಲ್ಲ. ಅದರಿಂದ
ಶಕುನಿ ತಲೆ ಇನ್ಯಾರಿಗೂ ಹೋಗೋ ಹಾಗಿಲ್ಲ, ನಂಗೇನೆ ಅಧಿಕಾರ ಅಂತ ಶಕುನಿಯ ತಲೆಗೆ ಕೊಟ್ಟೆನು ಸಂಚಕಾರವ ಅಂತ ಇವನು ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಮೊದಲೇನೆ ಸಾಧ್ವಿಯರ ಸಹವಾಸ ಬಹಳ ಕೆಟ್ಟದು. ದ್ರೌಪದಿಗೆ ಅಪಮಾನ ಮಾಡಿ ಹೋಗ್ತಕ್ಕಂಥ ಆ ಸಂದರ್ಭದಲ್ಲಿ ಈ ದೈವಕ್ಕೂ ಕೂಡ ಸಹನೆ ಆಗದೇನೆ ಇದ್ದಕ್ಕಿದ್ದಾಗ ಉತ್ಪಾತಗಳು. ಏನು ಉತ್ಪಾತ? ಅರಸಗೇಳಾಶ್ಚರ್ಯವನು ಗಜಪುರದೊಳಗೆ ನೆಲಬಾಯ ಬಿಟ್ಟುದು ಸುರಿದು ದರುಣಾಂಬುವಿನ ಮಳೆ ತತ್ಪುರದ ಮಧ್ಯದಲ್ಲಿ ನರಿಗಳವನಿಪನಗ್ನಿಗೋತ್ರದೊಳೊರಲಿದವೋ ಸಸ್ವೇದದಲ್ಲಿ ಹೂಂಕರಿಸುತ್ತಿದ್ದವು ದೇವತಾ ಪ್ರತಿಮೆಗಳು ನಗರಿಯಲಿ. ಇದ್ದಕ್ಕಿದ್ದಾಗೇನೆ ಆ ದುಶ್ಶಕುನಗಳು ಉಂಟಾಗುವಂತಹದ್ದಾಯ್ತು. ನೆಲ ಬಾಯಿ ಬಿಟ್ಬಿಟ್ಟಿದೆಯಂತೆ, ಆಕಾಶದಿಂದ ಮೋಡದಿಂದ ರಕ್ತದ ಮಳೆ ಸುರಿತಾ ಇದೆಯಂತೆ. ಪಟ್ಟಣದ ಮಧ್ಯದಲ್ಲಿ ನರಿ ಬಂದ್ಬಿಟ್ಟು ಹಗಲು ಹೊತ್ತು ಉಳಿ ಇಡ್ತಾ ಇದೆ. ಅಗ್ನಿಹೋತ್ರ ಶಾಲೆಗೆ ನರಿಗಳು ನುಗ್ಗಿ ಬಿಟ್ಟಿದೆಯಂತೆ. ಆ ದೇವತಾ ಪ್ರತಿಮೆಗಳಿದೆಯಲ್ಲ ಅದು ಹುಂಕಾರ ಮಾಡ್ತಾ ಇದೆಯಂತೆ, ಅವಕ್ಕೆಲ್ಲ ಬೆವತ್ತು ಬಿಟ್ಟಿದೆಯಂತೆ. ಇದ್ದಕ್ಕಿದ್ದಾಗೇನೆ ಕಿಡಿಗಳು ಉದುರ್ತಾ ಇದೆಯಂತೆ. ಆನೆಯ ಕಣ್ಣಿಂದ ಕುದುರೆಯ ಕಣ್ಣುಗಳಿಂದ ನೀರು ಸುರಿತಾ ಇದೆಯಂತೆ. ಮತ್ತೂನು ದಿಕ್ಕುಗಳಲ್ಲಿ ಧೂಮಕೇತುಗಳು ಓಡಾಡ್ತಾ ಇದೆಯಂತೆ. ಅಕಾಲದಲ್ಲಿ ಸೂರ್ಯನಿಗೆ ರಾಹು ಬಂದು ಹಿಡ್ಕೊಂಡ್ಬಿಟ್ಟಿದ್ದಾನಂತೆ. ಈ ಕೈದಿಗಳು ಅಂದ್ರೆ ಬಾಣಗಳಿದೆಯಲ್ಲ, ಬತ್ತಲಿಕೆ ಒಳಗೆ ಆ ಬಾಣಗಳು ಇಟ್ಟಿದ್ದಾರೆ. ಅದು ತಾನಾಗೆ ಹೊರಗೆ ಒಂದು ತಟ್ ಅಂತ ಮುರಿದು ಬೀಳ್ತಾ ಇದೆಯಂತೆ. ಈ ರೀತಿಯಾಗಿ ಅನೇಕ ದುಶ್ಶಕುನಗಳು ಸಿಡಿಲು ಹೊಡಿತಾ ಇದೆಯಂತೆ. ಜನವೆಲ್ಲ ನಡುಗ್ತಾ ಇದ್ದಾರಂತೆ, ಭೂಮಿ ನಡುಗ್ತಾ ಇದೆಯಂತೆ. ಇದನ್ನು ನೋಡ್ಬಿಟ್ಟು ಆಗ ಭೀಷ್ಮರು ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರ ನೀನು ಕೆಡ್ಡೆ, ಸಾಮಾನ್ಯವಲ್ಲ ಈ ದುಶ್ಶಕನ, ಮಕ್ಕಳೆಲ್ಲ ಸತ್ತೋಗ್ಬಿಡ್ತಾರೆ ಈಗಲೇ. ಅಹಗ ಭೂತಕ್ಷೋಭವಿದು ನಿರ್ದಹಿಸುವುದು ಕುರುಕುಲವನು. ಅಗಟ ಈ ಮಹಿಳೆಯೊರಳಿದಳ ಅಮರನಿಕರಗೆ ದೈವಕೃತವಿದಲೇ. ಕುಹಕಿ ಮಕ್ಕಳ ನಿಕ್ಕಿ ಮೌನದೊಳಿಗರೆ ಬಾಧೃತ ರಾಷ್ಟ್ರ ಪಾಂಡವ ಮಹಿಳೆಯನು ಸಂತೈಸು ನಡೆ ಎಂದನ ಭೀಷ್ಮ. ಸಮಸ್ತ ಭೂತಕ್ಷೋಭ ಭೂಲೋಕದಲ್ಲಿ ಆಕಾಶದಲ್ಲಿ ದುರ್ನಿಮಿತ್ತ ಸಾಮಾನ್ಯವಲ್ಲ. ನಿನ್ನ ಮಕ್ಕಳೊಬ್ರು ಉಳಿಯೋ ಹಾಗಿಲ್ಲ. ಧೃತರಾಷ್ಟ್ರ ನೀನೇ ಮಕ್ಕಳ ಮೃತ್ಯುವಿಗೆ ಕಾರಣನಾದೆ. ಉದಾಸೀನ ಮಾಡಬೇಡ, ಹೋಗ್ಬಿಡ್ತಾರೆ ಮಕ್ಕಳು. ಈಗಲಾದ್ರೂ ಆ ಪಾಂಡವರ ರಾಣಿ ಅವಳನ್ನ ಹೋಗಿ ನೀನು ಬೇಡಿಕೊಂಡು ಸಮಾಧಾನ ಮಾಡಿಸ್ಕೊ. ನಿಜವಾಗೂ ಅವಳಿಗೆ ಅಪಮಾನ ಮಾಡಿದ್ರಿಂದ ಈ ದುಸ್ಥಿತಿ ಉಂಟಾಗಿದೆ. ಅಯ್ಯ ನಿನ್ನ ಮೋಸ ನಿನಗೆ ತಿರುಗಿ ಬಿಡ್ತು ಅಂತ ಈ ಕೆಲವು ಮಾಟ ಗೀಟ ಅಂತ ಮಾಡಿಸ್ತಾರೆ. ಅನ್ಯಾಯವಾಗಿ ಸತ್ಯವಂತರ ಮೇಲೆ ಮಾಟ ಮಾಡಿಸಿದ್ರೆ ಆ ಮಾಟ ತಿರುಗಿ ಬಿಡುತ್ತಂತೆ, ಅದು ಅವರಿಗೆ ಹೊಡೆಯುತ್ತೆ ಅಂತ. ಈ ಕೆಲವು ದಡಕಿ ಪಡಕಿ ಮುಂತಾದ ಕೆಲವು ಮಾಡಿರ್ತಾರೆ ನೋಡಿ, ಬೆಡಕಿ ಹಬ್ಬದಲ್ಲಿ ಹೊಡೆಯೋದಿಲ್ವೇ, ಅದಕ್ಕೆಲ್ಲ ಹಿಂದಕ್ಕೆ ಹೊಡ್ಕೊಂಡ್ಬಿಡುತ್ತೆ ನೋಡಿ. ಹಾಗೆ ಕೆಲವು ಮಾಟಗಳು ಅವ್ರಿಗೆ ಮಾಡೋ ಮಾಟ ನಮ್ಗೆ ತಿರ್ಕೊಂಡ್ಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಭೀಷ್ಮರು. ಮಾಟ ಮಾಡ್ಸೋಕೆ ಹೋದೆ ನೀನು, ಅವಳ ಅಪಮಾನ ಮಾಡಬೇಕು ಅಂತ ಕರ್ಕೊಂಬಂದು ಸೋಲಿಸಿ ಮಾಟ ಮಾಡ್ಸೋಕೆ ಹೋದೆ. ಅವಳು ದೇವರಿಗೆ ಪ್ರಾರ್ಥನೆ ಮಾಡಿದ್ಲು, ಆ ದೇವತೆಗಳು ಅವರಿಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟು ಮಾನ ಉಳಿಸಿದ್ರು. ಈ ದುಶ್ಶಕನವನ್ನೆಲ್ಲ ಸೂಚಿಸ್ತಾ ಇದ್ದಾರೆ, ನಿನ್ನ ಮನೆ ಹಾಳಾಗೋಗುತ್ತೆ ಅಂತ. ನಿನ್ನ ಮನೆ ಹಾಳಾಗೋಗುತ್ತೆ, ಒಬ್ರು ಉಳಿಯೋದಿಲ್ಲ, ಬೇಡ್ಕೊಳ್ಳೋ ಅಂತ ಭೀಷ್ಮರು ಅಂದಾಗ ಗಡಗಡ ನಡುಗಿಬಿಟ್ಟ. ಆ ಮಾತಿಗೆ ಸಂಶಯವೇನು? ನಮ್ ವಿದುರಪ್ಪ ಇನ್ನೂ ಎದೆ ನಡೀತು. ದ್ರೋಣಾಚಾರ್ಯರು ಬೇಗ ಹೋಗಿ ಕಾಲಿ ಹಿಡ್ಕೊಂಡು, ಸ್ವಾಮಿ ಕಣ್ ಕಾಣೋಲ್ಲ, ನೀವೆಲ್ಲ ಕರ್ಕೊಂಡು ಹೋಗಿ ನೋಡ. ಇವ್ನು ಹಿಡ್ಕೊಂಡ್ಬಂದ್ರು, ಕೈ ಮುಗಿತಾ ಇದ್ದಾನೆ. ಸೊಸೆ ಚಿಕ್ಕವಳು, ಅವಳಿಗೆ ಅದ್ ಬೀಳ್ಬೇಡ, ಪ್ರಾರ್ಥನೆ ಮಾಡ್ಕೊಂಡ್ರು, ಹಿಡ್ಕೊಂಡ್ಬಂದ್ರು ಧೃತರಾಷ್ಟ್ರನ್ನ. ಆಗ ಧೃತರಾಷ್ಟ್ರ ಖೇದಮಿಗೆ ನಡೆ ತಂದು ನೃಪತಿ ತಳೋದರಿಯನುದಿಸಿದನು. ಮಗಳೇ ವಿಷಾದವನು ಬಿಡು, ಮಾತ ಮನ್ನಿಸು ಮಾವನ ನಿನಗೆ. ಈ ದುರಾತ್ಮರ ಮಾತು ಬೇಡ, ವಿಭೇದವೇ ದುಸ್ಸಳೆಗೆ ನಿನಗೆ. ಈ ದುರಾತ್ಮರ ಮಾತು ಬೇಡ, ವಿಭೇದವೇ ದುಸ್ಸಳೆಗೆ ನಿನಗೆಂದು ಆದರಿಸಿ ನುಡಿದನು ವಿಪತ್ತಿನಲ್ಲಿ ಆ ಮಹಾದರಿಯ. ವಿಪತ್ತಿನಲ್ಲಿ ನೋಡಿಯ ನಡಿಗು ಬಿಟ್ಟ. ಸರಿ, ಅವ್ರು ಹಿಡ್ಕೊಂಬಂದ್ರು. ಮಗಳೇ ದ್ರೌಪದಿ ಅಂತ ಆ ದ್ರೌಪದಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮಗಳೇ
ನೀನು ನಿಜವಾಗೂ ಈ ವಿಷಾದವನ್ನು ಬಿಡು. ನೀನು ದುಃಖ ಪಡಬೇಡ, ನನ್ನ ಮಾತು ಕೇಳು. ನಾನು ನಿನಗೆ ಮಾವನ ಮಾತನ್ನ ಮನ್ನಿಸು. ಈ ದುರಾತ್ಮರಿದ್ದಾರಲ್ಲ ನನ್ನ ಮಕ್ಕಳು, ಅವರ ಮಾತನ್ನ ನೀನು ಕೇಳಬೇಡ. ನೀನು ನನಗೆ ಸೊಸೆ ಅಂದ್ರೂ ಒಂದೇ, ಮಗಳು ಅಂದ್ರೂ ಒಂದೇ. ದುಸ್ಸಳೆಗೂ ನಿನಗೂ ಭೇದನ ಇಟ್ಕೊಂಡಿಲ್ಲ. ಈಗ ಭಯ ಹೆಚ್ಚಾಗಿ ಹೇಳ್ತಾ ಇದ್ದಾನೆ. ನನಗೆ ದುಸ್ಸಳೆನೂ ಒಂದೇ ಅಂತೆ, ನೀನೂ ಒಂದೇ, ಅವರಲ್ಲಿ ಭೇದ ಇಲ್ಲ. ನನ್ನ ಮಾತು ಕೇಳು, ಅವರ ದುರಾತ್ಮರ ಮಾತನ್ನು ಬಿಟ್ಬಿಡು, ನೀನು ಸಮಾಧಾನ ತಾಳು ಅಂತ ಪ್ರಾರ್ಥನೆ ಮಾಡಿಕೊಂಡ. ಒಂದೇ ದ್ರೌಪದಿ ಸಾಮಾನ್ಯಳೆ ಅಗ್ನಿ ಕನ್ಯೆ ಹೇಳ್ತಾಳೆ ಅವಳು, ಮಗಳಗೇನು ಸೊಸೆಯಗೇನು ನಿಮ್ಮಯ ಮಗನ ಕಣ್ಣಿಗೆ ಕಾಲಕೂಟದ ಮಗಳೋ ಸೊಸೆಯೋ ನಾದಿನಿಯೋ ಬೆಸಗೊಳ್ಳಿ ನಿಮ್ಮವನ